ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ, ಭಾರತದ ಸೇರಿಸ್ಕೊಳ್ಳಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಗ್ರೀನ್ ರೆವಲ್ಯೂಷನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ MS ಸ್ವಾಮಿನಾಥನ್ ಅವ್ರನ್ನ ಕರೀತಾರೆ. MS ಸ್ವಾಮಿನಾಥನ್ ಅವರು ತಮಿಳುನಾಡಿನ ಕುಂಭಕೋಣಂ ಅಲ್ಲಿ ಹುಟ್ಟುತ್ತಾರೆ. ಕುಂಭಕೋಣಂ ಇವರ ಜನ್ಮ ಆಗುತ್ತೆ. ಇವರು ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಅನ್ನ ಸಂಶೋಧನೆ ಮಾಡ್ತಾರೆ. ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್, ಅತ್ಯಂತ ಕ್ಷಮತೆಯುಳ್ಳಂತಹ ಗೋಧಿ ಬೀಜಗಳ ಉತ್ಪಾದನೆಯಲ್ಲಿ ಇವರ ಒಂದು ಕಾರಣಕರ್ತರಾಗ್ತಾರೆ. ಇವರು ಮೆಕ್ಸಿಕೋ ಮತ್ತು ಇತರ ಡೊಮೆಸ್ಟಿಕ್ ಸೀಡ್ಸ್ ಗಳನ್ನ ಮಿಕ್ಸ್ ಮಾಡೋದ್ರ ಮೂಲಕ, ಸೊ ಇದು ಯಾವ ರೀತಿಯಾಗಿ ಹೈ ಈಲ್ಡಿಂಗ್ ಸೀಡ್ಸ್ ಅನ್ನ ಕಂಡುಹಿಡಿದ್ರು ಕೇಳಿದ್ರೆ, ಮೆಕ್ಸಿಕೋ ಸೀಡ್ಸ್ ಅಂಡ್ ಅದರ್ ಡೊಮೆಸ್ಟಿಕ್ ಸೀಡ್ಸ್, ಅನ್ನ ಮಿಕ್ಸ್ ಮಾಡೋದ್ರ ಮೂಲಕ ಈ ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಅನ್ನ ಕಂಡುಹಿಡಿತಾರೆ. ಇವರು 1966ರಲ್ಲಿ ಇದನ್ನ ಸಂಶೋಧನೆ ಮಾಡ್ತಾರೆ. ಹಾಗಾಗಿ ಇವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಮತ್ತು 1972ರಲ್ಲಿ ಇವರು ವಿಜ್ಞಾನ ಮತ್ತು ಕೃಷಿ ಕ್ಷೇತ್ರದಲ್ಲಿ ನೀಡಿದಂಥ ಕೊಡುಗೆಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡ್ತಾರೆ. ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡ್ತಾರೆ. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಹಸಿರು ಕ್ರಾಂತಿಯು ಪ್ರಮುಖವಾಗಿ ಈ ಕೆಳಗಿನ ಯಾವ ಬೆಳೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಗೋಧಿ ಬೆಳೆಗೆ ಸಂಬಂಧಿಸಿದೆ. ತುಂಬಾ ಸರಿ ಹಸಿರು ಕ್ರಾಂತಿಯನ್ನ ಇದಕ್ಕೆ ಸೀಮಿತ ಮಾಡ್ತಾರೆ. ಹಸಿರು ಕ್ರಾಂತಿ ಗೋಧಿ ಕ್ರಾಂತಿ ಮಾತ್ರ ಆಯಿತು, ಬೇರೆ ಬೆಳೆಗಳು ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಗೆ ಕಾರಣವಾಗಲಿಲ್ಲ ಅನ್ನುವಂತಹ ಅಪವಾದ ಕೂಡ ಇದೆ. ಬಟ್ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಗೋಧಿ ಯಥೇಚ್ಛವಾಗಿ ಭಾರತದಲ್ಲಿ ಬೆಳೀತು. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ವರ್ಷ ಯಾವುದು? ಸರಿಯಾದ ಉತ್ತರ 1968. 1966ರಲ್ಲಿ MS ಸ್ವಾಮಿನಾಥನ್ ಅವರು ಈ ಹೈ ಈಲ್ಡಿಂಗ್ ವೀಟ್ ಹೈಬ್ರಿಡ್ ಸೀಡ್ಸ್ ಗೋಧಿಯನ್ನು ಕಂಡುಹಿಡಿತಾರೆ. ಮತ್ತು 1968ರಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಶುರುವಾಗುತ್ತೆ. ಹಸಿರು ಕ್ರಾಂತಿಯು ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ ಇದು 3ನೇ ಪಂಚವಾರ್ಷಿಕ ಯೋಜನೆ, 3rd 5-year ಪ್ಲಾನ್ ಟೈಮಲ್ಲಿ ಪ್ರಾರಂಭ ಆಯಿತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೊಸ ಕೃಷಿ ರಣನೀತಿಯ ಪ್ರಕಾರ ಭಾರತದಲ್ಲಿ ಯಾವ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು? ಸರಿಯಾದ ಉತ್ತರ 1970s ಅಲ್ಲಿ ಶುರುವಾಗಿದ್ದು, 1970ರಲ್ಲಿ. ಭಾರತದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಪಂಜಾಬ್. ಪಂಜಾಬ್ನಲ್ಲಿ ಹಸಿರು ಕ್ರಾಂತಿ ಪ್ರಾರಂಭ ಆಯಿತು, ಗ್ರೀನ್ ರೆವಲ್ಯೂಷನ್ ಶುರುವಾಯಿತು. ಮತ್ತು ಪಂಜಾಬ್ ಇಡೀ ಪಂಜಾಬ್ ಕ್ಷೇತ್ರದಲ್ಲಿ ಈ ಗೋಧಿಯನ್ನ ಯಥೇಚ್ಛವಾಗಿ ಬೆಳೆಯೋದ್ರ ಮೂಲಕ ಹಸಿರು ಕ್ರಾಂತಿ ಕೂಡ ಕಾರಣ ಆಯಿತು. ಈ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ? ನಾನು ಆಗ್ಲೇ ಹೇಳಿದೆ ಹಸಿರು ಕ್ರಾಂತಿಯ ಪಿತಾಮಹ ಭಾರತದಲ್ಲಿ ಯಾರು ಕೇಳಿದಾಗ MS ಸ್ವಾಮಿನಾಥನ್. ಹಾಗಾದ್ರೆ ಒಟ್ಟಾರೆಯಾಗಿ ಗ್ರೀನ್ ರೆವಲ್ಯೂಷನ್ ನ ಫಾದರ್, ವರ್ಲ್ಡ್ ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಯಾರನ್ನ ಕರೀತಾರೆ ಕೇಳಿದ್ರೆ ಸರಿಯಾದ ಉತ್ತರ ನಾರ್ಮನ್ ಬೋರ್ಲಾಗ್. ನಾರ್ಮನ್ ಬೋರ್ಲಾಗ್ ಅವರು ಅಮೆರಿಕದವರು ಮತ್ತು ಇವರು ಅಮೆರಿಕದಲ್ಲಿ ಗ್ರೀನ್ ರೆವಲ್ಯೂಷನ್ಗೆ ಕಾರಣ ಆದರು. ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ ನಾರ್ಮನ್ ಬೋರ್ಲಾಗ್ ಯಾವ ದೇಶದವರು? ಸರಿಯಾದ ಉತ್ತರ ಇವರು ಅಮೆರಿಕದವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ HYV ಇದರ ಅರ್ಥವೇನು? ಇದರ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ಅಂದರೆ ಮ್ಯಾನುಫ್ಯಾಕ್ಚರ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್, ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್, ಮ್ಯಾನುಫ್ಯಾಕ್ಚರ್ ಆಫ್ ಗುಡ್ ಪೆಸ್ಟಿಸೈಡ್ಸ್, ಇವೆಲ್ಲವೂ ಕೂಡ ಹೌದು. ಈ ಕೆಳಗಿನ ಯಾವುದು ಗ್ರೀನ್ ಗೋಲ್ಡ್ ರೆವಲ್ಯೂಷನ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬ್ಯಾಂಬೂ ಪ್ರೊಡಕ್ಷನ್. ಬ್ಯಾಂಬೂ
ಪ್ರೊಡಕ್ಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರ ಮೇಲೆ ಹಸಿರು ಕ್ರಾಂತಿ ಅತ್ಯಂತ ಪರಿಣಾಮವನ್ನು ಬೀರ್ತು? ಆಗಲೇ ಹೇಳಿದಾಗೆ ಗೋಧಿಯ ಮೇಲೆ ತುಂಬಾ ಪರಿಣಾಮ ಬೀರ್ತು. ಇದನ್ನು ಗೋಧಿ ಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತೆ. ಹಸಿರು ಕ್ರಾಂತಿಯ ಕಾಲದ ಭಾರತದ ಪ್ರಸಿದ್ಧ ಕೃಷಿ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಗುರು ಶರಣ ಸಿಂಗ್ ಕಲ್ಕತ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಹೌದು. ಅಂದರೆ ಬೇಳೆಕಾಳುಗಳ ಉತ್ಪಾದನೆ, ಎಣ್ಣೆಕಾಳುಗಳ ಉತ್ಪಾದನೆ ಮತ್ತು ಅಕ್ಕಿಯ ಉತ್ಪಾದನೆ ಇವೆಲ್ಲವಕ್ಕೂ ಕೂಡ ಸಂಬಂಧಿಸಿದೆ. ಸೆಕೆಂಡ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸೀಮಿತವಾಯಿತು? ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಗೋಧಿಯ ಉತ್ಪಾದನೆಗೆ ಸೀಮಿತ ಆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಎವರ್ ಗ್ರೀನ್ ರೆವಲ್ಯೂಷನ್ ಎನ್ನುವಂತ ಪದವನ್ನು ನೀಡಿದವರು ಯಾರು? ಸರಿಯಾದ ಉತ್ತರ MS ಸ್ವಾಮಿನಾಥನ್. ಎವರ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ನಂತರ ಭಾರತದಲ್ಲಿ ಈ ಕೆಳಗಿನ ಯಾವ ಬೆಳೆ ಉತ್ಪಾದನೆ ಅಧಿಕ ಆಯಿತು? ಸರಿಯಾದ ಉತ್ತರ ಗೋಧಿ. ಕೆಂಪು ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಎರಡು. ಅಂದರೆ ಟೊಮೆಟೊ ಉತ್ಪಾದನೆ ಮತ್ತು ಮಾಂಸದ ಒಂದು ಉತ್ಪಾದನೆ ಇವೆರಡಕ್ಕೂ ಕೆಂಪು ಕ್ರಾಂತಿ ರೆಡ್ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೀನ್ ಗೋಲ್ಡ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಚಹಾ ಉತ್ಪಾದನೆ, ಟೀ ಪ್ರೊಡಕ್ಷನ್. ಟೀ ಪ್ರೊಡಕ್ಷನ್ಗೆ ಸಂಬಂಧಿಸಿದೆ ಯಾವುದು? ಗ್ರೀನ್ ಗೋಲ್ಡ್ ರೆವಲ್ಯೂಷನ್. ವೈಟ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಿಲ್ಕ್ ಪ್ರೊಡಕ್ಷನ್, ಹಾಲಿನ ಉತ್ಪಾದನೆ. ಮಿಲ್ಕ್ ಪ್ರೊಡಕ್ಷನ್ಗೆ ಸಂಬಂಧಿಸಿದೆ. ಈ ಕೆಳಗಿನ ಯಾರನ್ನ ಫಾದರ್ ಆಫ್ ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ನೀಲಿ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಅರುಣ ಕೃಷ್ಣನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಿಂಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಪಿಂಕ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಲೋಬಸ್ಟರ್ ಪ್ರೊಡಕ್ಷನ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ. ಈ ಕೆಳಗಿನ ಯಾವ ವರ್ಷದಲ್ಲಿ ಬೆಳೆ ವಿಮಾ ಯೋಜನೆ, ಫಸಲು ಬಿಮಾ ಯೋಜನೆ ಪ್ರಾರಂಭ ಆಯಿತು? ಆಪ್ಷನ್ಸ್ ಈ ರೀತಿ ಇದೆ: 1997, 1985, 2001, 2014. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.